ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಗಳು ತಡ ಆಗ್ತದೆ. ಅದಕ್ಕೆ ಕಾರಣ ಏನು? ದೇವರ ಮಾರ್ಗ ಯಾವ ದೋಷವೂ ಇಲ್ಲದ್ದು ಮತ್ತು ಅವರು ನಮ್ಮ ಮಾರ್ಗವನ್ನು ಸರಾಗ ಮಾಡುವರು ಎಂಬುದನ್ನು ಕೀರ್ತನೆಗಳು 18ನೇ ಅಧ್ಯಾಯ 30-32 ನಾವು ಗಮನಿಸ್ತೇವೆ. ಆದರೆ ಯೇಸು ನಮಗೆ ತಿಳಿಸಿರುವಂತೆ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 7 ನಾವು ಓದಿಕೊಂಡಾಗ ತಂದೆಯಾದಂಥ ದೇವರು ತನ್ನ ಸ್ವಂತ ಅಧಿಕಾರದಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಕಾಲಗಳನ್ನು, ಸಮಯಗಳನ್ನು ನಮಗೆ ತಿಳಿಯಬೇಕಾದವುಗಳಲ್ಲ. ಆದರೆ ಕೆಲವು ಸಂತತಿಗಳನ್ನು ನಾವು ವಾಕ್ಯದ ಆಧಾರಗಳಲ್ಲಿ ನೋಡುವುದಾದರೆ ಮತ್ತಾಯ 4ನೇ ಅಧ್ಯಾಯ 10 ನೀವು ನೋಡಿ, ಆರಾಧನೆಯನ್ನು ಸ್ವೀಕರಿಸುವುದಕ್ಕಾಗಿ. ಯೆಶಾಯ 42ನೇ ಅಧ್ಯಾಯ 8 ನೀವು ನೋಡಿ, ಮಹಿಮೆಯನ್ನು ಹೊಂದುವುದಕ್ಕೆ. ರೋಮಾಪತ್ರಿಕೆ 12ನೇ ಅಧ್ಯಾಯ 19 ನೀವು ನೋಡುವುದಾದರೆ ಇಲ್ಲಿ ದೇವರು ಬಹಳ ಸ್ಪಷ್ಟವಾಗಿ ಹೇಳುವುದೇನಪ್ಪ ಅಂತಂದರೆ, ಅತಿ ಪ್ರಿಯರೇ, ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕೆಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆ ಎಂಬುದಾಗಿ ಬರೆದದೆ. ಇಲ್ಲಿ ನೋಡಿ. ಆದರೆ 1:7 ಮುಂದೆ ನಡೆಯಲಿರುವ ಘಟನೆಗಳಿಗೆ ನೇಮಿಸಲ್ಪಟ್ಟ ಕಾಲವನ್ನು ತಿಳಿಯುವುದಕ್ಕೆ ದೇವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಯಾರು ತಮ್ಮ ಜೀವಿತದಲ್ಲಿ ದೇವರಿಂದ ಬರುವಂಥ ವಿವಿಧ ಶಿಸ್ತುಗಳನ್ನು, ತರಬೇತಿ ಕ್ರಮಗಳನ್ನು ಸ್ವೀಕರಿಸ್ತಾರೋ, ಕೊನೆಯಲ್ಲಿ ಅವರು ತಮ್ಮ ಪಾತ್ರೆಯನ್ನು ತುಂಬಿ ಹೊರಸೂಸಿ ಅದರಿಂದ ಇತರರಿಗೆ ಆಶೀರ್ವಾದ ಉಂಟಾಗುವುದಕ್ಕೆ ಕಾಣ್ತಾರೆ. ದೇವರು ಅನೇಕ ಸಲ ನಮ್ಮನ್ನು ಪರೀಕ್ಷೆ ಮಾಡುವವರಾಗಿದ್ದಾರೆ. ದೇವರೊಟ್ಟಿಗೆ ಇರುವಂಥವನು ಯಾವಾಗಲೂ ಜಯಗೊಳಿಸ್ತಾನೆ. ಆತನು ಯಾವ ಸಂದರ್ಭವನ್ನು ಕಳೆದುಕೊಳ್ಳೋದಿಲ್ಲ. ದೇವರ ಚಿತ್ತವನ್ನು ಪೂರೈಸುವುದಕ್ಕಾಗಿ ತಾನು ಬೆಲೆ ತೆರಬೇಕಾಗಿ ಬಂದಾಗ ಆತನಿಗೆ ದೇವರ ಚಿತ್ತವು ಅತಿ ಸಿಹಿಯಾಗಿರುತ್ತದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಪ್ರಿಯರೇ, ಪ್ರಾರ್ಥನೆಗೆ ಮತ್ತು ವಾಕ್ಯದ ಸೇವೆಗೆ ನಮ್ಮನ್ನು ಒಪ್ಪಿಸಿಕೊಡುವುದನ್ನು ದೇವರು ಇಷ್ಟಪಡ್ತಾರೆ. ದೇವರ ರಾಜ್ಯದ ವಿಷಯವಾಗಿ ಮತ್ತು ನಮ್ಮ ಕರ್ತನಾದ ಯೇಸುವಿನ ಕುರಿತಾಗಿ ಯಾವುದೇ ಅಡೆತಡೆಗಳಿಲ್ಲದೆ ಬೋಧಿಸಲು ಸಾಧ್ಯವಾಗ್ತದೆ. ಪ್ರಿಯರೇ, ಜೀವಜಲ ನಮ್ಮೊಳಗಿಂದ ಅರಿಯಬೇಕಾಗಿದೆ. ಯೆಶಾಯ 30:21 ನೀವು ನೋಡಿ, ಅಲ್ಲಿ ದೇವರು ವಿಶ್ವಾಸದ ಕುರಿತು ಮಾತಾಡ್ತಾರೆ. 2 ತಿಮೋತಿ 4ನೇ ಅಧ್ಯಾಯ ನೋಡಿ, ಅಲ್ಲಿ ದೇವರು ವಿಶೇಷವಾದಂಥ ವಾಗ್ದಾನವನ್ನು ಕೊಡ್ತಾರೆ. ದೇವರ ವಾಗ್ದಾನ ನಾವು ನಮ್ಮ ಹಕ್ಕು ಎಂದು ಕೇಳಿಕೊಳ್ತೇವೆ. ಪೂರ್ವದ ಕಡೆಗೋ ಪಶ್ಚಿಮದ ಕಡೆಗೋ ವರ್ಷವಿಡೀ ಜೀವಕರವಾದ ನೀರುಗಳು ಹರಿಯುತ್ತವೆ ಎಂಬುದನ್ನು ನಾವು ನಂಬೋಣ. ಕೀರ್ತನೆಗಳು 23:5 ನಾವು ನೋಡ್ತೇವೆ, ನನ್ನ ವೈರಿಗಳ ಎದುರಿನಲ್ಲಿ ನನ್ನ ಮುಂದೆ ಮೇಜನ್ನು ಸಿದ್ಧ ಮಾಡುತ್ತಿ, ನೀನು ನನ್ನ ತಲೆಯನ್ನು ಎಣ್ಣೆಯಿಂದ ಅಭಿಷೇಕಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ ಎಂಬುದಾಗಿ. ಆದರೆ ನಮ್ಮ ಪಾತ್ರೆಯು ತುಂಬಿ ಹೊರಸೂಸುತ್ತದೆ ಎಂಬುದಾಗಿ ಅಂದರೆ ದೇವರು ನಮ್ಮನ್ನು ಬಳಸುವಂಥವರಾಗಿದ್ದಾರೆ, ನಮ್ಮನ್ನು ಆಶೀರ್ವದಿಸುವಂಥವರಾಗಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ಸಹಾಯ ಮಾಡಪ್ಪ, ಸಹಾಯ ಮಾಡು ದೇವರೇ. ಅಪ್ಪ, ಆಶೀರ್ವಾದಗಳು ಬೇಕಾಗಿದೆ ಸ್ವಾಮಿ. ದೇವರೇ, ಬೇಡ್ತಾ ಇದ್ದೇವೆ ಸ್ವಾಮಿ. ಯಾರ್ಯಾರು ಈ ಮುಂಚಾನೆ ಪ್ರಾರ್ಥನೆಯಲ್ಲಿದ್ದಾರೋ ಅವ್ರಿಗಾಗಿ ಬೇಡ್ತಾ ಇದ್ದೀನಪ್ಪ. ಯಾವ ಕೊರತೆ ಇಲ್ಲದೆ ನಡೆಸು ಸ್ವಾಮಿ. ದೇವಾ, ಯಾರ್ಯಾರು ಹೆಣ್ಣು ಮಕ್ಕಳಿಗಾಗಿ ಪ್ರಾರ್ಥಿಸ್ತಾರೋ ಅವ್ರಿಗಾಗಿ ಅವರನ್ನು ಒಪ್ಪಿಸ್ಕೊಡ್ತೀನಿ ಸ್ವಾಮಿ. ಒಳ್ಳೆಯ ಸಂಬಂಧಗಳು ಬರಲಿ ದೇವರೇ.
ವಿವಾಹಗಳಾಗಲಿ ಸ್ವಾಮಿ. ಆಶೀರ್ವಾದ ಮಾಡಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್.